ಈ ವರ್ಷ ಯಾರೆಲ್ಲ KCT ಎಕ್ಸಾಮ್ನ ಬರೀತಾ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಸಖತ್ ಇಂಪಾರ್ಟೆಂಟು. ನಿಮ್ಮ KCT ಎಕ್ಸಾಮ್ ದಿನ ನಿಮಗೆ ಟೆನ್ಷನ್ ಇರಬಾರ್ದು ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಯಾಕೆಂದರೆ ಪ್ರತಿ ವರ್ಷ KE ಅವರು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಯಾವುದ್ರ ಬಗ್ಗೆ ಅಂದರೆ ನಿಮ್ಮ ಡ್ರೆಸ್ ಕೋಡ್ ಬಗ್ಗೆ. ಸೊ ನಿಮಗೆ ಇಷ್ಟ ಇರೋ ರೀತಿ ಬಟ್ಟೆಗಳನ್ನ ಹಾಕೋ ಆಗಿಲ್ಲ. ಸೊ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಕಂಪ್ಲೀಟ್ ಏನು ಕೌನ್ಸಿಲಿಂಗ್ ನಡೆಯುತ್ತೆ KCTದು, ಸೊ ಅದಕ್ಕೆ ನಾವು ಫ್ರೀಯಾಗಿ ಕೌನ್ಸಿಲಿಂಗ್ನ ಕೊಡ್ತೀವಿ. ಆದ್ದರಿಂದ ಸಬ್ಸ್ಕ್ರೈಬ್ ಆಗಿ. ಈಗ ನಿಮ್ಮ ಎಕ್ಸಾಮ್, ಈಗ KCT ಎಕ್ಸಾಮ್ ನಾಳಿದಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇದಕ್ಕೆ ಏನೆಲ್ಲ ಅಲೋ ಇಲ್ಲ, ಬಾಯ್ಸು ಯಾವ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಇದು ಬಾಯ್ಸ್ಗೆ. ಸೊ ನೀವು ಸ್ನೀಕರ್ಸ್ ಹಾಕೋ ಆಗಿಲ್ಲ, ಮತ್ತು ಫುಲ್ ಸ್ಲೀವ್ ಶರ್ಟ್ ಹಾಕೋ ಆಗಿಲ್ಲ, ಮತ್ತು ಕತ್ತಿಗೆ ಚೈನ್ ಹಾಕೋ ಆಗಿಲ್ಲ, ಮತ್ತು ಬ್ರಾಸ್ಲೆಟ್ಸ್ ಹಾಕೋ ಆಗಿಲ್ಲ, ಮತ್ತು ಕಾರ್ಗೋ ಪ್ಯಾಂಟ್ಸು. ಸೊ ಮೇಯ್ನಾಗಿ ಏನಕ್ಕೆ ಈ ರೀತಿ ರೂಲ್ಸ್ನ ಹಾಕ್ತಾ ಇರೋದಂದರೆ ಎಕ್ಸಾಮಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ. ಸೊ ಯಾವುದೇ ರೀತಿ ಮಾಲ್ ಪ್ರಾಕ್ಟಿಕ್ಸ್ ಆಗಬಾರ್ದು ಮತ್ತು ಚೀಟಿಂಗ್ ಆಗಬಾರ್ದು ಅಂತ. ಸೊ ಈ ರೀತಿ ಸ್ಟೈಲ್ ಆಗಿರೋ ಶೂಸು ಮತ್ತು ಫುಲ್ ಸ್ಲೀವ್ ಶರ್ಟ್ ಹಾಕೋ ಆಗಿಲ್ಲ, ಮತ್ತು ಚೈನ್ಸ್ ಹಾಕೋ ಆಗಿಲ್ಲ, ಬ್ರಾಸ್ಲೆಟ್ಸ್ ಹಾಕೋ ಆಗಿಲ್ಲ, ಮತ್ತು ಜಾಸ್ತಿ ಪಾಕೆಟ್ಸ್ ಇರೋ ಪ್ಯಾಂಟ್ಸ್ ಹಾಕೋ ಆಗಿಲ್ಲ. ಸೊ ನೆಕ್ಸ್ಟು ಏನು ಹಾಕೋಬೇಕು ಅಂತ ಅದನ್ನು ನೆಕ್ಸ್ಟ್ ಇಮೇಜಲ್ಲಿ ತೋರಿಸ್ಕೊಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಕಾಲೇಜ್ ದೋಸ್ತವರು ಫ್ರೀಯಾಗಿ ವಾಟ್ಸಪ್ ಚಾಟ್ ಬೋರ್ಡ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ KCT PYQಸು, ಇಂಪಾರ್ಟೆಂಟ್ ಚಾಪ್ಟರ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಗರ್ಲ್ಸ್ ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಫ್ಯಾನ್ಸಿ ಕ್ಲಾತಿಂಗ್ ಅಲೋ ಇರೋದಿಲ್ಲ, ಜೊತೆಗೆ ಫುಲ್ ಸ್ಲೀವ್ ಗಾರ್ಮೆಂಟ್ಸ್ ಹಾಕಬಾರ್ದು. ನೆಕ್ಸ್ಟ್ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಸಿಂಪಲ್ ಆಗಿರೋ ಇಯರಿಂಗ್ಸ್ನ ಹಾಕೊಂಡೋಗಿ. ನೆಕ್ಸ್ಟು ಬ್ಯಾಂಗಲ್ಸ್ನ ಅವಾಯ್ಡ್ ಮಾಡಿ. ಮಾಸ್ಕು ಅಲೋ ಇರೋದಿಲ್ಲ, ಮತ್ತು ಬ್ಯಾಗ್ಸು ಅಲೋ ಇರೋದಿಲ್ಲ. ನೆಕ್ಸ್ಟು ಐ ಹೀಲ್ಸ್ನ ಅವಾಯ್ಡ್ ಮಾಡಿ, ಯಾರು ಹಾಕೊಂಡು ಹೋಗಬೇಡಿ. ನೆಕ್ಸ್ಟು ಸ್ನೀಕರ್ಸು ಅಲೋ ಇರೋದಿಲ್ಲ, ಮತ್ತು ಜಾಸ್ತಿ ಪಾಕೆಟ್ಸ್ ಇರುತ್ತಲ್ಲ, ಸೊ ಈ ಒಂದು ಪ್ಯಾಂಟ್ನು ಅಲೋ ಮಾಡೋದಿಲ್ಲ. ಇದಾದಮೇಲೆ ನೆಕ್ಸ್ಟು ಎಕ್ಸಾಮ್ ಸೆಂಟರಲ್ಲಿ ಏನೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಅಂದರೆ ಎಕ್ಸಾಮ್ ಸೆಂಟ್ರಿಗೆ ನೀವು ಇದನ್ನು ತೊಗೊಂಡೋಗ್ಬಾರ್ದು. ಸ್ಮಾರ್ಟ್ ಫೋನು, ಮತ್ತು ಕ್ಯಾಲ್ಕುಲೇಟರು, ಸ್ಮಾರ್ಟ್ ವಾಚು, ಇಯರ್ಫೋನ್ಸು, ಪೇಪರ್ ನೋಟ್ಸು, ಇದು ಯಾವುದೂ ಕೂಡ ಎಕ್ಸಾಮ್ ಹಾಲ್ ಒಳಗಡೆ ನೀವು ತೊಗೊಂಡೋಗೋಗಿಲ್ಲ. ಸೊ ಇದನ್ನೆಲ್ಲ ನೀವು ಎಕ್ಸಾಮ್ ಸೆಂಟರಲ್ಲೇ ಇಡಬೇಕಾಗುತ್ತೆ ಆಚೆ. ನೆಕ್ಸ್ಟು ಬಾಯ್ಸು ಯಾವ ಸಿಂಪಲ್ ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ಪ್ಲೇನ್ ಟಿ ಶರ್ಟ್ ಆಗಿರಲಿ, ನೆಕ್ಸ್ಟು ಸಿಂಪಲ್ ಪ್ಯಾಂಟ್ ಆಗಿರಬೇಕು, ನೆಕ್ಸ್ಟು ಸ್ಲಿಪ್ಪರ್ಸು. ಸೊ ಎಲ್ಲ ಸಿಂಪಲ್ ಆಗಿರಬೇಕು. ನೆಕ್ಸ್ಟು ಪ್ಲೇನ್ ಟಿ ಶರ್ಟಲ್ಲಿ ಟೆಕ್ಸ್ಟ್ ಇದ್ರೂ ಆಗುತ್ತೆ, ಬಟ್ ಕೆಲವೊಂದು ಸೆಂಟರಲ್ಲಿ ಅಲೋ ಮಾಡೋದಿಲ್ಲ. ಆದ್ದರಿಂದ ಸೊ ಸಿಂಪಲ್ ಆಗಿರಲಿ, ಪ್ಲೇನ್ ಆಗಿರಲಿ. ನೆಕ್ಸ್ಟು ಸಿಂಪಲ್ ಪ್ಯಾಂಟ್ಸು. ಸೊ ಪ್ಯಾಂಟ್ಸಲ್ಲಿ ಜಾಸ್ತಿ ಪಾಕೆಟ್ಸ್ ಇರಬಾರ್ದು. ಸೊ ಪಾಕೆಟ್ಸ್ ಜಾಸ್ತಿ ಇರೋದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟು ಸ್ಲಿಪ್ಪರ್ಸು ಮತ್ತು ಸ್ಯಾಂಡಲ್ಸು ಸಿಂಪಲ್ ಆಗಿರಲಿ. ಸೊ ಇದನ್ನು ಬಾಯ್ಸು ಫಾಲೋ ಮಾಡಬೇಕು. ನೆಕ್ಸ್ಟು ಗರ್ಲ್ಸು ಯಾವ ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಸೊ ಸಿಂಪಲ್ ಆಗಿರೋ ಕ್ಲಾತ್ನ ಹಾಕೊಂಡೋಗಿ, ಜೊತೆಗೆ ಇಯರಿಂಗ್ಸ್ ಏನು ಹಾಕ್ತೀರಾ ಸೊ ಅದು ಜಾಸ್ತಿ ಡಿಸೈನ್ಸ್ ಇರಬಾರ್ದು. ನೆಕ್ಸ್ಟು ಸ್ಲಿಪ್ಪರು ಕೂಡ ಸಿಂಪಲ್ ಆಗಿರಬೇಕು. ಸೊ ಆದಷ್ಟು ನಿಮ್ಮ ನೋಡಿದ ತಕ್ಷಣ ಅವ್ರಿಗೆ ಅನಿಸ್ಬೇಕು, ಸೊ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಇದರಿಂದ ಮಾಡೋದಕ್ಕಾಗಲ್ಲ ಅಂತ. ಸೊ ಅಲ್ಲಿ KA ವಾಲಂಟಿಯರ್ಸ್ ಇರ್ತಾರೆ. ಹೋದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡು ಜೊತೆಗೆ ನಿಮ್ಮ ID ವೆರಿಫಿಕೇಷನ್ ಮಾಡ್ತಾರೆ. ಸೊ ಮೇಯ್ನಾಗಿ ಲೈವ್, ಸೊ ಈಗ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಏನು ಫೋಟೋ ಇರುತ್ತೆ ಅದು ಕೂಡ, ಮತ್ತು ನಿಮ್ಮ ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ತಾರೆ. ಎರಡೂ ಮ್ಯಾಚ್ ಆದಾಗ ಸೊ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮ್ಮನ್ನ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡ್ತಾರೆ. ಸೊ ಗಮನ ಇಟ್ಟು ಇದನ್ನೆಲ್ಲ ನೀವು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಮೇಯ್ನಾಗಿ ನೀವು OMR ಶೀಟ್ ಫಿಲ್ ಮಾಡ್ತಿರಲ್ಲ, ಸೊ ಅಲ್ಲಿ ಮಿಸ್ಟೇಕ್ಸ್ನ ಮಾಡ್ತೀರಾ, ಅದ್ರ ಬಗ್ಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.